ನೀವು ಆನ್ಲೈನ್ ಹೋಗಿದ ಕೂಡಲೇ ಒಂದು ಹೊಸ ಫೀಚರ್ ನ ಹೋಮ್ ಪೇಜ್ ನಲ್ಲಿ ಗಮನಿಸಿರಬಹುದು, ಮೆಟ್ರೋ ವಾರಿಯರ್ ಮೋಡ್ ಅಂತ. ಮೆಟ್ರೋ ವಾರಿಯರ್ ಮೋಡ್ ನ ಎನೇಬಲ್ ಮಾಡೋದ್ರಿಂದ ನೀವು ನಮ್ಮ ಯಾತ್ರೆಯ ಮೆಟ್ರೋ ವಾರಿಯರ್ಸ್ ಆಗ್ತೀರಾ. ಆದ್ರೆ ನಿಮಗೆ ಮೆಟ್ರೋ ಸ್ಟೇಷನ್ ಗಳಿಂದ ಹಾಗೂ ಮೆಟ್ರೋ ಸ್ಟೇಷನ್ ಗಳಿಗೆ ಪ್ರಿಯಾರಿಟಿ ರೈಟ್ ಸಿಗುತ್ತೆ. ನೀವು ರೆಗ್ಯುಲರ್ ಆಗಿ ಕಸ್ಟಮರ್ಸ್ ನ ಪಿಕಪ್ ಅಥವಾ ಡ್ರಾಪ್ ಮಾಡಲು ಯಾವ ಸ್ಟೇಷನ್ ಅನ್ನ ಸೆಲೆಕ್ಟ್ ಮಾಡ್ತೀರೋ ಅದು ನಿಮ್ಮ ಮೇನ್ ಅಥವಾ ಪ್ರೈಮರಿ ಮೆಟ್ರೋ ಸ್ಟೇಷನ್ ಆಗಿರುತ್ತೆ. ಈ ಮೇನ್ ಅಥವಾ ಪ್ರೈಮರಿ ಮೆಟ್ರೋ ಸ್ಟೇಷನ್ ನ ಸುತ್ತಮುತ್ತ ಇರುವ 4 ಸ್ಟೇಷನ್ ಗಳಿಂದಾನು ಕಸ್ಟಮರ್ ನ ಪಿಕಪ್ ಮತ್ತೆ ಡ್ರಾಪ್ ಮಾಡಬಹುದು. ಇದರಲ್ಲಿ ಯಾವುದೆಲ್ಲ ಸ್ಟೇಷನ್ಸ್ ನಿಮಗೆ ಬೇಕು ಅಂತ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು. ಗಮನಿಸಬೇಕಾಗಿರುವಂತಹ ಕೆಲವು ವಿಚಾರಗಳು. ಮೊದಲನೇದು ಮೆಟ್ರೋ ರೈಡ್ಸ್ ಮಾತ್ರ. ಅಂದ್ರೆ ನೀವೇನಾದ್ರೂ ಮೆಟ್ರೋ ವಾರಿಯರ್ ಮೋಡ್ ನ ಎನೇಬಲ್ ಮಾಡಿದ್ರೆ ನಿಮಗೆ ಮೆಟ್ರೋ ಸ್ಟೇಷನ್ ಗಳಿಂದ ಅಥವಾ ಮೆಟ್ರೋ ಸ್ಟೇಷನ್ ಕಡೆಗೆ ಮಾತ್ರ ರೈಡ್ ಸಿಗುತ್ತೆ. ನೀವು ಮೆಟ್ರೋದು ಬಿಟ್ಟು ನಿಮ್ಮ ರೆಗ್ಯುಲರ್ ಯೂಶುವಲ್ ರೈಡ್ಸ್ ಅನ್ನ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ನಿಮ್ಮ ಮೆಟ್ರೋ ವಾರಿಯರ್ ಮೋಡ್ ಅನ್ನ ಡಿಸೇಬಲ್ ಮಾಡಿ ರೈಡ್ಸ್ ಮಾಡಿ. ನೀವು ಸೆಲೆಕ್ಟ್ ಮಾಡಿರುವಂತಹ ಮೆಟ್ರೋ ಸ್ಟೇಷನ್ ಬಳಿಯೇ ನೀವಿದ್ರೆ ನಿಮಗೆ ಪ್ರಿಯಾರಿಟಿ ರೈಟ್ಸ್ ಗಳು ಸಿಗುವಂತ ಚಾನ್ಸಸ್ ಇನ್ನೂ ಹೆಚ್ಚು. ನೆಕ್ಸ್ಟ್, ನೀವು ಮೆಟ್ರೋ ವಾರಿಯರ್ ಮೋಡ್ ಅನ್ನ ಎನೇಬಲ್ ಮಾಡಿರ್ತೀರಾ. ನಿಮ್ಮ ಸ್ಟೇಷನ್ ಇಂದ ಒಂದು 12 ಕಿಲೋಮೀಟರ್ ದೂರ ಇರ್ತೀರಾ. ಅವಾಗ ಏನ್ ಮಾಡ್ತೀರಾ? ಯೋಚನೆ ಮಾಡಬೇಡಿ. ಅವಾಗ ನಿಮ್ಮ ಪ್ರೈಮರಿ ಮೆಟ್ರೋ ಸ್ಟೇಷನ್ ಕಡೆಗೆ ರೈಡ್ಸ್ ಇದ್ದರೆ ಆ ರೈಡ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ನೀವು ಮೆಟ್ರೋ ವಾರಿಯರ್ ಹಾಗೂ ಗೋ ಟು ಮೋಡ್ ಎರಡನ್ನು ಒಟ್ಟಿಗೆ ಆಕ್ಟಿವ್ ಆಗಿ ಇಡೋದಕ್ಕಾಗಲ್ಲ. ಅಂದ್ರೆ ನೀವು ಗೋ ಟು ಮೋಡ್ ಏನಾದ್ರೂ ಎನೇಬಲ್ ಮಾಡಬೇಕು ಅಂತ ಇದ್ರೆ ನಿಮ್ಮ ಮೆಟ್ರೋ ವಾರಿಯರ್ ಮೋಡ್ ಅನ್ನ ಡಿಸೇಬಲ್ ಮಾಡಬೇಕಾಗುತ್ತೆ. ಮೆಟ್ರೋ ವಾರಿಯರ್ಸ್ ಆಗೋದ್ರಿಂದ ಅಡ್ವಾಂಟೇಜಸ್ ಗಳೇನು? ಮೊದಲನೇದು, ಮೆಟ್ರೋ ಸ್ಟೇಷನ್ಸ್ ಗಳಿಂದ ಪ್ರಿಯಾರಿಟಿ ರೈಟ್ಸ್. ಎರಡನೇದು, ಈ ಟಾರ್ಗೆಟೆಡ್ ಟ್ರಿಪ್ಸ್ ಗಳಿಂದ ನಿಮ್ಮ ಅರ್ನಿಂಗ್ಸ್ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು.